ಕಾರ್ಯಕರ್ತರದ ಕೂಡಿರ್ತಕ್ಕಂಥ ಪಾರ್ಟಿ. ನಾನು 89ರಿಂದ ನಾನು ಪಕ್ಷದಲ್ಲಿ 30-35 ವರ್ಷ ದುಡಿದಿದ್ದು, ನಾನು ಮಾಡ್ಕೊಂಡ್ ಬಂದಿದ್ದು. ಮಹೇಶ್ ತೆಂಗಿನಕಾಯಿ ನಾನೇ ಪಕ್ಷಕ್ಕೆ ಕರ್ಕೊಂಡ್ ಬಂದಿದ್ದು. ಒಂದು ಬಿಜೆಪಿ ಬಿಟ್ಟು ನಾನು ಯಾಕೆ ಬರ್ಬೇಕಾಯ್ತು ಅಂತಂದ್ರೆ, ಅಲ್ಲಿ ಮಹೇಶ್ ತೆಂಗಿನಕಾಯಿ ಒಬ್ರು ಏನು ಮಾಡಿದ್ರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾಗ ಮುತ್ತಣ್ಣವರಿಗೆ ಟಿಕೆಟ್ ಕೊಡಬಾರ್ದು ಮತ್ತು ಪಕ್ಷದ ಪೋಸ್ಟ್ ಕೊಡಬಾರ್ದು ಅಂತ ಏನೋ ಕಂಡೀಷನ್ ಮಾಡಿದಿಲ್ಲ. ಅವಾಗ ಅವರು ನನ್ನನ್ನು ಗುಲಾಮನಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಯೋಚನೆ ಮಾಡಿದ್ದಾರೆ. ಅದಕ್ಕೆ ನಾನು ಬಿಜೆಪಿಯಿಂದ 2 ಸಲ ಕಾರ್ಪೊರೇಟರ್ ಆಗಿದೆ. ಅದಕ್ಕೆ ನಾನು ಮತ್ತು ಬಿಜೆಪಿ ಪೋಸ್ಟ್ ಇರ್ಲಾರ್ದೆ ಮತ್ತು ಟಿಕೆಟ್ ಇರ್ಲಾರ್ದೆ ಕೆಲಸ ಮಾಡ್ಕೊಂಡು ಹೊಂಟೆ ಅಂದ್ರೆ ಬಿಜೆಪಿ ಗುಲಾಮ್ ಅಂತಂದೇಳಿ ಪಕ್ಷದಲ್ಲಿ ಆಳ್ಕೊಂತಾರೆ ಜನ. ಅದಕ್ಕೆ ಬಿಜೆಪಿ ಗುಲಾಮ ಪಕ್ಷ ಆಗಬಾರ್ದು ಅಂತ ಬಿಟ್ಟು ಬಂದೆ. ಅವರಿಗೆ ಎಲ್ಲ ವಿಷಯ ಗೊತ್ತು. ಪ್ರಹ್ಲಾದ್ ಜೋಶಿ ಅವ್ರು ಏನೈತಲ್ಲ, ಅವರು ಇವತ್ತ ಇದನ್ನ ಕರೆದು ಸಂಧಾನ ಮಾಡಬೇಕಾಗಿತ್ತು. ಒಬ್ಬ ಕೇಂದ್ರ ಸಚಿವರಾಗಿ ಇಲ್ಲಿ ಪ್ರಶ್ನಾತೀತ ನಾಯಕರಾಗಿರ್ತಕ್ಕಂಥ 2 ಜನ ಇದ್ರು. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು 2 ಪ್ರಶ್ನಾತೀತ ನಾಯಕರು. ಸೊ ಜಗದೀಶ್ ಶೆಟ್ಟರ್ ಏನ್ ಹೇಳಿದ್ರು ನನಗೆ, ಇಲ್ಲಪ್ಪ ಪಕ್ಷ ಅವ್ರಿಗೆ ಆಗೈತಿ ಅಂದ್ರೆ BL ಸಂತೋಷಕ್ಕಾಗಿ ಪಕ್ಷ ಇರೋದ್ರಿಂದ ನಾನೇನು ಹೇಳಕ್ಕಾಗಿಲ್ಲ ಅಂತ ಅವ್ರು ಜಾರ್ಕೊಂಡ್ಬಿಟ್ರೆ. ಹೌದಾ? ಈಗ ಉಳಿದಿರ್ತಕ್ಕಂಥ ನಾಯಕರು ಯಾರು? ಪ್ರಹ್ಲಾದ್ ಜೋಶಿ ಅವರು. ನನಗೆ ಲೆಟರ್ ಕೊಡಿಸಿದ್ದು ಪ್ರಹ್ಲಾದ್ ಜೋಶಿ ಅವರು. 11 ತಿಂಗಳು ಹೊರಗಿದ್ದಾಗ ನಳಿನ್ ಕುಮಾರ್ ಕಟೀಲ್ ಅವರು ಫೋನ್ ತಗೊಂತಿದ್ದಲ್ಲ ಪ್ರಹ್ಲಾದ್ ಜೋಶಿ ಅವ್ರದ್ದು. ಅದಕ್ಕೆ ಪ್ರಹ್ಲಾದ್ ಜೋಶಿ ಏನ್ ಹೇಳಿದ್ರೆ, ಇಲ್ಲ ನಾನು ನಡ್ಡಾ ಅವರಿಗೆ ನ್ಯಾಷನಲ್ ಪ್ರೆಸಿಡೆಂಟ್ ಅವರಿಗೆ ಫೋನ್ ಮಾಡಿ ಹೇಳಿ ನಿನಗೆ ನಾನು ಲೆಟರ್ ಕೊಡಿಸ್ತೇನೆ ಅಂತ ಅವರು ಹೇಳಿದ್ದವ. ಸೊ ಅವ್ರು ಲೆಟರ್ ಕೊಡಿಸಿದ್ರೆ, ಆದ್ರೆ ನನಗೆ ಲಿಂಗರಾಜ್ ಪಾಟೀಲ್ ಮತ್ತು ಅರವಿಂದ್ ಬೆಲ್ಲದವರು ನನಗೇನು ಹೇಳಿದ್ರೆ, ಮುತ್ತನವರು ನಿಮಗೆ ಪೋಸ್ಟ್ ಕೊಡಬಾರ್ದು, ಟಿಕೆಟ್ ಕೊಡಬಾರ್ದು ಕಂಡೀಷನ್ ಆಗೈತಿ, ನೀವು ಪ್ರಹ್ಲಾದ್ ಜೋಶಿ ಅವ್ರ ಮುಖಾಂತರ ಇದನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ರು. ನಾನು ಪ್ರಹ್ಲಾದ್ ಜೋಶಿ ಅವ್ರ ಗಮನಕ್ಕೆ ತಮ್ಮಂದೆ, ಸರ್ ನಂಗೆ ಈ ರೀತಿ ಗೊಂದಲ ಇದೆ ಅಂತ ಕರೆದು ಕುಂದಿಸಿ ಮಾತಾಡಿ ಸರಿ ಮಾಡಿರ್ತೇನೆ. ಬಟ್ ಅವ್ರು ಯಾರು ಕಿವಿ ಹಾಕೋಲಿಲ್ಲ. ಯಾಕಂದ್ರೆ ಅವಾಗ ನಳಿನ್ ಕುಮಾರ್ ಕಟೀಲ್ ಅವ್ರ ಕಡೆ BL ಸಂತೋಷ ಕಡೆ ಪಕ್ಷ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರು ತಮ್ಮಿಂದ ಕೆಲಸ ಮಾಡೋರಿಗೆ ಟಿಕೆಟ್ ಕೊಡಿಸೋದು ಒಂದು ಗಡಬಡದಿಂದ ಏನೈತಲ್ಲ ಮುಸ್ತಂದನ್ನು ಮರೆತು ಬಿಟ್ರು ಅವ್ರು. ಹಿಂಗಾಗಿ ಅವ್ರ ಕಡೆಯಿಂದ ಬಹಳ ದೊಡ್ಡ ತಪ್ಪಾಗೈತೆ. ಪ್ರಹ್ಲಾದ್ ಜೋಶಿ ಅವರು ಬಹಳ ದೊಡ್ಡ ತಪ್ಪು ಮಾಡಿದ್ರು. ಅವರು ಒಬ್ಬ ಹಿಂದುಳಿದವರು ಕೆಲಸ ಮಾಡಿರ್ತಕ್ಕಂಥವ್ರನ್ನ 35 ವರ್ಷ ಕೆಲಸ ಮಾಡೋದಂತಂದವ್ರನ್ನ ಇವತ್ತು ಗಮನಕ್ಕೆ ತೆಗೆದುಕೊಳ್ಳಾರ್ದನ ಇವತ್ತು ತಮ್ಮ ಹಿಂಬಾಲಕರಿಗೆ ಟಿಕೆಟ್ ಕೊಡಿಸ್ಬೇಕಾಗಿದೆ. ಯಾರು? ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ. ಎಲ್ಲ ನಾವು ಮುತ್ತಣ್ಣನ ಪರವಾಗಿ ಬಡದಾಡಕ್ಕೆ ಹೋದೆ ಅಂದ್ರೆ ನನ್ನ ಹಿಂಬಾಲಕರ ಟಿಕೆಟ್ ಸಿಂಗ ಅಂತೇಳಿ ಅವ್ರು ಮೈ ಮಾಡ್ತಾರೆ. ಹಿಂಗಾಗಿ ನಾನು ಮೋಸ ಆಗಿತ್ತು ನಿಜ. ವೈಯಕ್ತಿಕವಾಗಿ ಯಾವುದೇ ರೀತಿಯಿಂದ ದ್ವೇಷ ಇಲ್ಲಿ ನಾನು ಯಾವುದೇ ರೀತಿಯಿಂದ ಮಾಡ್ತಾ ಇಲ್ಲ. ಗೊತ್ತಾ, ಈಗ ಅವ್ರು ಬಿಜೆಪಿಯಿಂದ ನಾವು ಹೊರಗು ಮಹೇಶ್ ತೆಂಗಿನಕಾಯಿ ಕಾರಣ ಆದ್ರೂ ಕೂಡ ಏನಿತ್ತಲ್ಲ, ಇವತ್ತಿನ ಸಬ್ಜೆಕ್ಟ್ ಏನಿದೆ ಇದು ಭಾರತೀಯ ಜನತಾ ಪಾರ್ಟಿಯಿಂದ ಆಗಿರ್ತಕ್ಕಂಥ ಒಂದು ಹೋರಾಟ. ಬೀದಿಗಿಳಿದು ಹೋರಾಟ ಮಾಡಿದವರು 6 ಅಶೋಕರು, ವಿಧಾನ ಪರಿಷತ್ತಿನ ಬಿಜೆಪಿಯ ನಾಯಕರು, ಚಲವಾದಿಗಳು, ವಿರೋಧ ಪಕ್ಷದ ನಾಯಕರು ಬಿಜೆಪಿ. ಮಹೇಶ್ ತೆಂಗಿನಕಾಯಿ ವೈಯಕ್ತಿಕವಾಗಿ ಯಾವ್ದಾದ್ರು ಒಂದು ಸಂಘ ಸಂಸ್ಥೆಯಿಂದ ಮಾಡಿಬಿಟ್ಟಿದ್ರೆ ನಾನು ಅವ್ರು ವೈಯಕ್ತಿಕವಾಗಿ ನಾನು ಟೀಕೆ ಮಾಡ್ತಿದ್ದೆ. ಇವತ್ತು ನಾನು ಬಂದಿರೋದಕ್ಕಂಥ ಸಬ್ಜೆಕ್ಟ್ ಏನಿದೆ, ಭಾರತೀಯ ಜನತಾ ಪಕ್ಷದ ನಾಯಕರು ಅಪ್ರಬುದ್ಧ ಒಬ್ಬ MLA ಅವ್ರ ಮಾತು ಕೇಳಿ ಪಕ್ಷವನ್ನು ಹಾಳುಗೆಡುತ್ತಾ ಇದ್ದಾರೆ. ಪಕ್ಷದ ಘನತೆ ಗೌರವ ಇವತ್ತು ಕರ್ನಾಟಕದಲ್ಲಿ